ಎಸ್ ಥ್ಯಾಂಕ್ ಯು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬ್ಲಾಕ್ ಸ್ಪಾಟ್ಗಳನ್ನು ಗುರುತು ಮಾಡಲಾಗಿತ್ತು. ಸರಿಸುಮಾರು 100 ಬ್ಲಾಕ್ ಸ್ಪಾಟ್ಗಳನ್ನು ಗುರುತು ಮಾಡಿದ್ರು. ಎಲ್ಲೆಲ್ಲಿ ಕಸವನ್ನು ಹೆಚ್ಚಾಗಿ ಡಂಪಿಂಗ್ ಮಾಡಲಾಗ್ತಾ ಇದೆಯೋ ರಸ್ತೆ ಬದಿಯಲ್ಲಿರುವಂತಹ ಜಾಗವನ್ನು ಬ್ಲಾಕ್ ಸ್ಪಾಟ್ಗಳಂತ ಗುರುತು ಮಾಡಿ ಅದನ್ನು ಕ್ಲೀನ್ ಮಾಡುವಂತಹ ಒಂದು ಕೆಲಸ ಕಳೆದ 1.5 ತಿಂಗಳಿಂದ ನಡೀತಾ ಇತ್ತು. ಇವತ್ತು 100ನೇ ಬ್ಲಾಕ್ ಸ್ಪಾಟ್ಗೆ ಖುದ್ದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೂಡ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಬ್ಲಾಕ್ ಸ್ಪಾಟ್ ನೋಡ್ತಾ ಇರಬಹುದು. ಇಲ್ಲಿ ಈ ಒಂದು ಜಾಗದಲ್ಲಿ ಕಂಪ್ಲೀಟ್ ಆಗಿ ಕಸವನ್ನು ಹಾಕ್ತಾ ಇದ್ರು. ಇಲ್ಲಿ ಫುಟ್ಪಾತ್ ನಲ್ಲಿ ಜನರು ಓಡಾಡಕ್ಕೆ ಕೂಡ ಸಾಧ್ಯವಾಗದ ರೀತಿಯಲ್ಲಿ ಕಸವನ್ನು ಬಿಸಾಕಲಾಗ್ತಾ ಇತ್ತು. ಇಲ್ಲಿರುವಂತಹ ಉತ್ತರ ಪಾಲಿಕೆ ಸಿಬ್ಬಂದಿ ಅದನ್ನು ಕ್ಲೀನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಸರ್, ಇದು 100ನೇ ಬ್ಲಾಕ್ ಸ್ಪಾಟ್ ಅಂದ್ರೆ ಬೆಂಗಳೂರು ಉತ್ತರ ಪಾಲಿಕೆಯ 100ನೇ ಬ್ಲಾಕ್ ಸ್ಪಾಟ್ ಅನ್ನು ಇವತ್ತು ಸ್ವಚ್ಛಗೊಳಿಸುವಂತಹ ಕಾರ್ಯ ಆಗ್ತಾ ಇದೆ. 100ನೇ ಬ್ಲಾಕ್ ಸ್ಪಾಟ್ಗೆ ಖುದ್ದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರವರು ಖುದ್ದು ಸ್ಥಳದಲ್ಲಿ ನಿಂತು ಚಾಲನೆ ಕೊಟ್ಟಿದ್ದಾರೆ. ಈ ಒಂದು ಅಭಿಯಾನದ ಹಿನ್ನೆಲೆ ನೋಡ್ತಾ ಹೋದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಡೆ ಗಾರ್ಡನ್ ಸಿಟಿ ಇತ್ತೀಚೆಗೆ ಗಾರ್ಬೇಜ್ ಸಿಟಿ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಎಲ್ಲೆಂದರಲ್ಲೂ ಕೂಡ ಕಸವನ್ನು ಬಿಸಾಕಿ ಬೆಂಗಳೂರಿನ ಅಂದಕ್ಕೆ ಒಂದು ಕಪ್ಪು ಮಸಿ ಬಳಿಯುವಂತಹ ಕೆಲಸ ಆಗ್ತಾ ಇತ್ತು ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಹಾಗೂ ಜಿಬಿಎ ವ್ಯಾಪ್ತಿಯಲ್ಲಿ ಈ ರೀತಿಯ ಒಂದು ಕೆಲಸ ಒಂದು ಕಾರ್ಯಕ್ರಮವನ್ನು ಒಂದು ಅಭಿಯಾನ ಆಯೋಜನೆ ಮಾಡಲಾಗುತ್ತೆ. ಎಲ್ಲೆಲ್ಲಿ ಕಸವನ್ನು ಹೆಚ್ಚಾಗಿ ಬಿಸಾಡಲಾಗುತ್ತೋ ಅಂತದನ್ನು ಬ್ಲಾಕ್ ಸ್ಪಾಟ್ ಆಗಿ ಗುರುತು ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಇದೇ ವಿಚಾರ ಈ ಹಿಂದೆ ಕೆಲ ತಿಂಗಳ ಹಿಂದೆ ಅಷ್ಟೇ ಇದು ಲೋಕಾಯುಕ್ತದಲ್ಲೂ ಕೂಡ ಈ ಒಂದು ವಿಚಾರವಾಗಿ ಲೋಕಾಯುಕ್ತರು ಕೂಡ ಒಂದು ಸೂಚನೆ ಕೊಟ್ಟಿದ್ರು. ಬೆಂಗಳೂರಿನ ಕಸದ ಬಗ್ಗೆ ಆಗಿರಬಹುದು ಅಥವಾ ಬ್ಲಾಕ್ ಸ್ಪಾಟ್ ಗಳನ್ನು ಗುರುತು ಮಾಡಿ ಅಲ್ಲಿ ಏನ್ ಸಮಸ್ಯೆ ಆಗುತ್ತೆ, ಅಲ್ಲಿಗೆ ಎಷ್ಟು ವಾಹನಗಳು ಹೋಗುತ್ತೆ, ಕಸ ವಿಲೇವಾರಿಗೆ ಎಷ್ಟು ವಾಹನಗಳು ಹೋಗುತ್ತೆ, ಪ್ರತಿಯೊಂದರ ಕೂಡ ಮಾಹಿತಿಯನ್ನು ಕೇಳಿದ್ರು. ಈ ಬೆನ್ನಲ್ಲೇ ಈ ರೀತಿಯಲ್ಲಿ ಬ್ಲಾಕ್ ಸ್ಪಾಟ್ ಗಳನ್ನು ಗುರುತು ಮಾಡಿ ಅದನ್ನು ಅಲ್ಲಿರುವಂತಹ ಸಮಸ್ಯೆಯನ್ನು ಗ್ರೌಂಡ್ ರಿಯಾಲಿಟಿ ಏನಿದೆ, ಯಾಕೆ ಅಲ್ಲಿ ಹೆಚ್ಚಾಗಿ ಜನ ಕಸವನ್ನು ಬಿಸಾಡ್ತಾ ಇದ್ದಾರೆ, ಆ ಒಂದು ಏರಿಯಾದಲ್ಲಿ ಕಸ ಸಂಗ್ರಹಣ ವಾಹನಗಳ ಓಡಾಟ ಇದೆಯಾ, ಪ್ರತಿಯೊಂದನ್ನು ಕೂಡ ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ರು. ಈ ಹಿನ್ನೆಲೆ 100ನೇ ಬ್ಲಾಕ್ ಸ್ಪಾಟ್ ಅನ್ನು ಇದೀಗ ಸ್ವಚ್ಛಗೊಳಿಸುವಂತಹ ಕೆಲಸ ಆಗಿದೆ. ಬೆಂಗಳೂರು ಕೇವಲ ಉತ್ತರ ಪಾಲಿಕೆ ಮಾತ್ರ ಸೀಮಿತ ಆಗಬಾರದು, ಪ್ರತಿಯೊಂದು ವಲಯದಲ್ಲೂ ಈ ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನೋ ಅಭಿಪ್ರಾಯ ಏನಿದೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಒಂದು ಕಾಲದ ಗಾರ್ಡನ್ ಸಿಟಿ ತದನಂತರದಲ್ಲಿ ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಎಲ್ಲೆಂದರಲ್ಲೂ ಕೂಡ ಕಸ ಬಿಸಾಕೋದ್ರಿಂದ ಒಂದು ಬೆಂಗಳೂರಿನ ಅಂದಕ್ಕೆ ಒಂದು ಕಡೆ ಸಮಸ್ಯೆ ಆಗಿದ್ರೆ ಮತ್ತೊಂದು ಕಡೆಯಲ್ಲಿ ಜನರು ಕೂಡ ಫುಟ್ಪಾತ್ ನಲ್ಲಿ ಓಡಾಡಕ್ಕೆ ಸಮಸ್ಯೆ ಆಗದೆ ಓಡಾಡಕ್ಕೆ ಸಾಧ್ಯವಾಗದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಇವೆಲ್ಲದಕ್ಕೆ ಮುಕ್ತಿ ನೀಡಬೇಕಂದ್ರೆ ಇಲ್ಲಿರುವಂತಹ ಕಸದ ಬ್ಲಾಕ್ ಸ್ಪಾಟ್ ಗಳನ್ನು ಮೊದಲು ಗುರುತು ಮಾಡಿ ಅಲ್ಲಿಯ ಸಮಸ್ಯೆಯನ್ನು ಆಲಿಸಬೇಕು, ಅದನ್ನು ಸ್ವಚ್ಛ ಮಾಡುವಂತಹ ಒಂದು ಕೆಲಸ ಆಗಬೇಕಾಗಿತ್ತು. ಇದೀಗ ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ 100 ಕಡೆ ಆ ಒಂದು ಕೆಲಸ ಆಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಈ ನಗರದ ಸುದ್ದಿ ಆದ್ರೆ